ಕರ್ನಾಟಕ ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಸಮಿತಿ ವತಿಯಿಂದ ಸಂವಿಧಾನ ಸಮರ್ಪಣೆ ದಿನ ಆಚರಣೆ ಮಾಡಿದರು. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಕರ್ನಾಟಕ ದಲಿತ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಸಮಿತಿ ವತಿಯಿಂದ ಸಂವಿಧಾನ ಸಮರ್ಪಣೆ ದಿನ ಅಂಗವಾಗಿ ಇಂದು ಜಗತ್ ವೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಬಳಿಕ ಸಂವಿಧಾನ ಪೀಠಿಕೆ ಓದುವ ಮೂಲಕ ಸಂವಿಧಾನ ಪೀಠಿಕೆ ಅರ್ಪಣೆ ಮಾಡಿಕೊಂಡರು. ಬಳಿಕ ಶ್ರೀಶೈಲ್ ಮಾವಿನ್ ಸಂವಿಧಾನ ಸಮರ್ಪಣೆ ದಿನ ಕುರಿತು ಮಾತನಾಡಿದರು. ಸಂವಿಧಾನ ಸಮರ್ಪಣೆ ದಿನದ ಸಮಸ್ತ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ 1949ರಲ್ಲಿ ನವೆಂಬರ್ 26ರಂದು ಸಂವಿಧಾನ ಸಮರ್ಪಣೆ ದಿನದ ಇನ್ನೊಮ್ಮೆ ನಮ್ಮ ಕಲಬುರಗಿ ನಾಡಿನ ಸಮಸ್ತ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಮತ್ತು ಈ ನಾಡಿನ ಎಲ್ಲ ಜನತೆಗೆ ಶುಭಾಶಯಗಳು ಕೋರುತ್ತಾ ಇಂದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಸಮಾನತೆಯನ್ನು ಎತ್ತಿ ಹಿಡಿಯೋದ್ರ ಮೂಲಕ ಮತ್ತು ಎಲ್ಲ ಸಮುದಾಯಗಳನ್ನು ಸಮಾನತೆಯ ದೃಷ್ಟಿಕೋನದಿಂದ ಒಯ್ತಕ್ಕಂಥ ಈ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಯೋಜನೆಗಳಲ್ಲಿ ನಾವೆಲ್ಲ ಕಲ್ಪಿಸಿ ನಮ್ಮ ಎಲ್ಲ ಸಮುದಾಯಗಳನ್ನು ಕಲ್ಪಿಸುವ ಮುಖಾಂತರ ಇವತ್ತು ನಮ್ಮ ದೇಶದಲ್ಲಿ ಸಮಾನತೆ ಅಂತಕ್ಕಂಥದ್ದನ್ನು ಎತ್ತಿಡ್ತಕ್ಕಂಥ ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಎಲ್ಲ ಜಾತಿ ಜನಾಂಗದವರು ಕೂಡ ಈ ಸಂವಿಧಾನವನ್ನು ನಾವು ಹಿಡಿಯೋದು ಕೆಲಸ ನಾವು ಮಾಡಿದೆ. ಆದರೆ ಇವತ್ತು ನಮ್ಮ ಭಾರತ ದೇಶವನ್ನು ಈ ಪ್ರಪಂಚದಲ್ಲಿ ಪ್ರಥಮ ಸ್ಥಾನವನ್ನು ಪಡಿತಕ್ಕಂಥ ಮಾತನ್ನು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಜಗತ್ ಸರ್ಕಲ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಾವು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇಂದು ನಮ್ಮ ಸಂವಿಧಾನ ಪೀಠಿಕೆಯ ಹೇಳೋದ್ರ ಮುಖಾಂತರ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿ ನಾವು ಗೌರವ ಸಲ್ಲಿಸಿದ್ದೇವೆ ಅಂತಕ್ಕಂಥ. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಕೊಡದೂರ್, ಬಾಬುರಾವ್ ಚಿಂಚನ್ಸೂರ್ಕರ್, ಪ್ರಕಾಶ್ ಅದ್ನೂರ್, ಮೋಹನ್ ಚಿನ್ನ, ಪವನ್ ಚಿನ್ನ, ಸುನಿಲ್ ಗಂಗಾಪುರ್, ಚಂದ್ರಕಾಂತ್ ದೊಡ್ಮನಿ ಸೇರಿದಂತೆ ಕರ್ನಾಟಕ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಸಮಿತಿ ಪದಾಧಿಕಾರಿಗಳು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ 76ನೇ ಸಂವಿಧಾನ ಸಮರ್ಪಣೆ ದಿನಾಚರಣೆ. ಭೀಮ್ ಆರ್ಮಿ ಸಂಘದ ಪದಾಧಿಕಾರಿಗಳಿಂದ ಸಂವಿಧಾನ ಸಮರ್ಪಣೆ ದಿನ